ಫಸ್ಟ್ ಡೇ ಹೇಳಿರ್ತೀವಿ ಜಾಯಿಂಟ್ ವೆಂಚರ್ಸ್ಗೆ ತಗೋತೀವಿ ಅಥವಾ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದಾಗ ನಾವು ಪೇಮೆಂಟ್ ಕೊಡ್ತೀವಿ. ನಾವು ಪೇಮೆಂಟ್ ಕೊಟ್ಟ ತಕ್ಷಣ ಅವ್ರು ಹೇಳ್ತಾರೆ ನಂಗೆ, ನಾವು ಎಷ್ಟೋ ಸಲ ಹೇಳ್ತೀವಿ 50 ಲಕ್ಷದ ಮೇಲ್ಪಟ್ಟಾದ್ರೆ ನಾವು TDS ಡಿಡಕ್ಟ್ ಮಾಡ್ಬೇಕು ಅಂತ ಹೇಳಿರ್ತೀವಿ. TDS ಯಾಕೆ ಸರ್, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ ಅಂತಾರೆ. TDS ಬರೋದಿಲ್ಲ ಇದಕ್ಕೆ. ಆಮೇಲೆ ಅವರೇ ಹೇಳ್ತಾರೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರಿಂದ ನಂಗೆ ಟ್ಯಾಕ್ಸೇ ಬರಲ್ಲ ಸರ್. ಸೊ ಆದ್ರೆ 2 ವರ್ಷ ಆದ್ಮೇಲೆ ನೋಟಿಸ್ ಬಂದಿರುತ್ತೆ, ಟ್ಯಾಕ್ಸ್ ಕಟ್ಟಿ ಅಂತ ಬಂದಿರುತ್ತೆ. ಅವ್ರು ನಮ್ಮ ಹತ್ರ ತಗೊಂಡ್ಬಂದು ಕೊಟ್ಬಿಟ್ಟು ಸರ್ ನೀವ್ ಕಟ್ಟಿ, ನೀವಲ್ವಾ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು ಅಂತಾರೆ. ಅದೇ. ಸೊ ಇದರಲ್ಲಿ ಸರಿಯಾದ ಮಾಹಿತಿ ಇಲ್ಲದೆ ಇದ್ರೆ ದ ಟ್ಯಾಕ್ಸ್ ಡಿಮ್ಯಾಂಡ್ ಏನು ಬರುತ್ತಲ್ಲ ಮುಂದೆ, ಅದು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಆ್ಯನ್ಯುವಲ್ ಇಂಟ್ರೆಸ್ಟ್ ನಾನು ಆಗಲೇ ಹೇಳಿದಂಗೆ 17-18% ಇರುತ್ತೆ. ಮತ್ತು ಅದು ನೋಟಿಸ್ ಬರೋದು ಒಂದು 2-3 ವರ್ಷ ಆದಮೇಲೆ ಬರುತ್ತೆ. ಸೊ ಅಷ್ಟರಲ್ಲಿ ಟ್ಯಾಕ್ಸ್ ರೇಟು ಪ್ಲಸ್ ಇಂಟ್ರೆಸ್ಟು ಮತ್ತು ಅದು ಅನ್ಡಿಕ್ಲೇರ್ಡ್ ಇನ್ಕಮ್ಮು ಅಥವಾ ಅಂಡರ್ ರಿಪೋರ್ಟಿಂಗ್ ಆಫ್ ಇನ್ಕಮ್ ಅಂತ ಬೇರೆ ಬೇರೆ ಸೆಕ್ಷನಲ್ಲಿ ಪೆನಾಲ್ಟಿ ಪ್ರೊವಿಷನ್ಸ್ ತುಂಬ ಹಾರ್ಶ್ ಆಗಿದೆ. 50% 200% ಪೆನಾಲ್ಟಿ ಇದೆ. ಸೊ ಆದ್ದರಿಂದ ಯಾರ ಜೊತೆ ಈ ಥರ ಜಾಯಿಂಟ್ ಡೆವಲಪ್ಮೆಂಟ್ ಅಥವಾ ಇದೆಯೋ ಅವರಿಗೆ ಸರಿಯಾದ ಮಾಹಿತಿಯನ್ನು ನಾವು ಸ್ಟಾರ್ಟಿಂಗ್ನಲ್ಲೇ ಹೇಳಿ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಕೊಟ್ಟು ಸರಿಯಾದ ರೀತಿಯಿಂದ ಮಾಡಿದರೆ ಬಿಲ್ಡರ್ಗೂ ಅನುಕೂಲ ಮತ್ತು ಮಾರಾಟ ಮಾಡೋದು ಅನುಕೂಲ.